ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಪಫ್ ಸ್ಟಿಚ್ ಸೀರೀಸಿನ 10ನೇ ಡಿಸೈನ್ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ 10 ಡಿಸೈನ್ ತೋರಿಸ್ತೀನಿ ಅಂತ. ಇವತ್ತು ಕೊನೆಯದು 10ನೇ ಡಿಸೈನ್ ತೋರಿಸ್ತಾ ಇದ್ದೀನಿ. 9 ಡಿಸೈನ್ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬಹುದು ಹೆಂಗೆ ಮಾಡೋದು ಅಂತ. ಇದು ಸಿಂಪಲ್ ಕುಚ್ಚು, ವಿದೌಟ್ ಕುಚ್ಚು ಡಿಸೈನ್, ಸಿಂಪಲ್ ಬಾರ್ಡರ್ ಡಿಸೈನು. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಸ್ವಲ್ಪ ಕ್ರಾಸ್ಗೆ ದೂರಕ್ಕೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಬಟ್ಟೆಗೆ ಲಾಕ್ ಮಾಡಿ 2 ಚೈನ್ ಮಾಡಿ ಸ್ವಲ್ಪ ಕ್ರಾಸ್ಗೆ. ಈಗ 2 ಚೈನ್ ಮಾಡಿಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವ ಕ್ರಾಸ್ಗೆ, ಅದನ್ನು ಬೇಸ್ ಮಾಡಿಕೊಂಡು ಅದರಲ್ಲಿ 4 ಡಬಲ್ ಕ್ರೋಶೆ ಹಾಕೋಬೇಕು. ಈ ಥರ 4 ಡಬಲ್ ಕ್ರೋಶೆ. ನೀವು ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಸ್ಲ್ಯಾಂಟಿಂಗ್ ಆಗಿ ಹಾಕಿದ್ದೀರಲ್ವ, ಈಗ ಕ್ರಾಸ್ ಮಾಡ್ಕೊಂಡು ಹಾಕಬೇಕು ಅಂತ ಹೇಳಿದ್ನಲ್ವ, ಅದನ್ನು ಬೇಸ್ ಮಾಡಿಕೊಂಡು ಆ ಡಬಲ್ ಕ್ರೋಶೆ ಒಳಗಡೆ, ಅದರ ಒಳಗಡೆಯಿಂದ ದಾರ ತಂದ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. 4 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದೀಗ 3 ಆಯಿತು. ನೋಡಿ, ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ದೂರ ಕ್ರಾಸಿಗೆ, ಅಂದರೆ ನೋಡಿ ಸ್ವಲ್ಪ ಮುಂದೆ, ಒಂದು ಸ್ಟಿಚ್ಚಿನಷ್ಟು ಮುಂದೆ ಈ ಥರ ಚುಚ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕ್ರಾಸ್ ಬರಬೇಕು. ಆವಾಗ ಈ ಆರ್ಚ್ ಕೂಡ ಸ್ಲ್ಯಾಂಟ್ ಬರುತ್ತೆ, ಸ್ವಲ್ಪ ಸ್ಲ್ಯಾಂಟ್ ಬರುತ್ತೆ, ಎರಡೂ ಆಗುತ್ತೆ. ಈಗ 2 ಚೈನ್ ಮಾಡಿಕೊಂಡು ಮತ್ತೆ ಆ ಡಬಲ್ ಕ್ರೋಶೆಯಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸಣ್ಣ ಸಣ್ಣ ಸ್ಲ್ಯಾಂಟಿಂಗ್ ಆರ್ಚ್ಗಳು. ಇದು ಸಿಂಪಲ್ ಡಿಸೈನು. ಆಮೇಲೆ ಏನು ವಿದೌಟ್ ಕುಚ್ಚು ಡಿಸೈನ್, ಕುಚ್ಚು ಬೇಡ ಅಂತ ಹೇಳ್ತಾರೆ ಎಷ್ಟೋ ಜನ, ಅದಕ್ಕೆ ಕುಚ್ಚು, ವಿದೌಟ್ ಕುಚ್ಚು ಡಿಸೈನ್ ಇದು. ನೋಡಿ, ಈ ಥರ ಸಾರಿ ಬಾರ್ಡ್ರು ಅಂತ ಹೇಳ್ಬೋದು. ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಚೈನ್ ಅಲ್ಲದೆ 4 ಡಬಲ್ ಕ್ರೋಶೆ. ನೋಡಿ, ಇದನ್ನು ಸ್ವಲ್ಪ ಬಗ್ಗಿಸಿ ನೋಡ್ಕೊಳ್ಳಿ ನೀವು ಎಲ್ಲಿಗೆ ಬರುತ್ತೆ ಅಂತ. ಅದಕ್ಕಿಂತ ಸ್ವಲ್ಪ ಮುಂದೆ ನೋಡಿ, ಇಲ್ಲಿಗೆ ಬರುತ್ತೆ ಆರ್ಚು, ಅದಕ್ಕಿಂತ ಸ್ವಲ್ಪ ಮುಂದೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಸ್ಟ್ರೈಟಾಗಿ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲೇ ಡಬಲ್ ಕ್ರೋಶೆ ಅಲ್ಲ, ಅದಕ್ಕಿಂತ ಸ್ವಲ್ಪ ಮುಂದೆ. ಹಂಗಂತ ತುಂಬ ದೂರ ಮಾಡಬೇಡಿ, ಸುಕ್ಕು ಬರುತ್ತೆ. ಈಗ ಮತ್ತೆ 2 ಚೈನ್ ಮಾಡಿಕೊಂಡು ಆ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಈ ಥರ ದಾರ ಸುಂದ್ಕೊಳ್ಳಿ ಕ್ರೋಶೆ ಹೋಗಿ. ಆಮೇಲೆ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಂದು ಎರಡೊಂದು ಮಾಡ್ಕೊಳ್ಳಿ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಇದು. ಅಂದರೆ ಹೆಚ್ಚು ಸ್ಲ್ಯಾಂಟ್ ಬರಲ್ಲ, ಸ್ವಲ್ಪ ಸ್ಲ್ಯಾಂಟ್ ಬರುತ್ತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ, ಒಂದೇ ರೀತಿ ಬರುತ್ತೆ. ಈ ಥರ ಈಗ ಆರ್ಚನ್ನು ಬಗ್ಗಿಸಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅದಕ್ಕಿಂತ ಸ್ವಲ್ಪ ಮುಂದೆ, ಒಂದು ಸ್ಟಿಚ್ಚಿನಷ್ಟು ಮುಂದೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಹಿಂಗೆ ಮಾಡಿದರೆ ಅಲ್ಲಿ ಬರುತ್ತೆ, ಅದಕ್ಕಿಂತ ಸ್ವಲ್ಪ ಮುಂದೆ, ಒಂದು ಸ್ಟಿಚ್ಚಿನಷ್ಟು ಮುಂದೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಈ ಥರ ಪೂರ್ತಿ ಸೀರೆ ಮಾಡ್ತಾ ಹೋಗ್ಬೇಕು ನೀವು. 2 ಚೈನ್ ಹಾಕ್ಕೊಳ್ಳಿ, ಆ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ. ಎರಡು, 3, 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಬಗ್ಗಿಸ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಕ್ರಾಸಿಗೆ ಡಬಲ್ ಕ್ರೋಶೆ. ನೋಡಿ, ಈ ಥರ ಫುಲ್ ಮಾಡಿದ್ದೀನಿ ನಾನು ಸ್ಯಾಂಪಲ್ ಆದ್ದರಿಂದ ಸ್ವಲ್ಪನೇ ಮಾಡಿರೋದು, ಸ್ವಲ್ಪ ಉದ್ದ. ನೀವು ಸೀರೆಗೆ ಫುಲ್ ಸೀರೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ನೋಡಿ, ಕೊನೆಯಲ್ಲಿ ಸ್ಟ್ರೈಟಾಗಿ ಮಾಡ್ಕೋಬೇಕು. ನಿಮ್ಮ ಆರ್ಚ್ ಎಲ್ಲಿ ಬರುತ್ತೋ ಆ ಆರ್ಚ್ ಸ್ಟ್ರೈಟಾಗಿ, ನಾವು ಯಾವಾಗಲೂ ಮುಂದೆ ಅಲ್ವಾ ಡಬಲ್ ಕ್ರೋಶೆ ಮಾಡಿದ್ವಿ, ಕೊನೆಯಲ್ಲಿ ಮಾತ್ರ ಸ್ಟ್ರೈಟಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಆರ್ಚ್ ಎಲ್ಲಿ ಬರುತ್ತೋ ಅಲ್ಲಿ ಚುಚ್ಚಿಬಿಟ್ಟು ಒಂದು ಡಬಲ್ ಕ್ರೋಶೆ ಈ ಥರ. ಈಗ ಆಮೇಲೆ 2 ಚೈನ್ ಹಾಕ್ಕೊಂಡು ದಾರನ ಆಚೆ ತೆಗೀರಿ, ಕಟ್ ಮಾಡಿ ಆಚೆ ತೆಗೀರಿ. ಈ ಥರ ಬರುತ್ತೆ. ಈಗ ಅದನ್ನು ಮತ್ತೆ ಕಟ್ ಮಾಡಿ, ದಾರ ಕಟ್ ಮಾಡಿಬಿಟ್ಟು ಹಿಂದೆ ಗಮ್ ಮಾಡ್ಕೋಬೋದು. ಈ ಥರ ಪೂರ್ತಿ ಸೀರೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಚಿಕ್ಕ ಚಿಕ್ಕದಾದ ಆರ್ಚು. ನಾನಿದು ಸ್ಯಾಂಪಲ್ ಆಗಿರೋದು ಸ್ವಲ್ಪ ಉದ್ದ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ತಗೊಂಡು, ಈಗ ನೋಡಿ ಆ
ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಗ್ಯಾಪ್ ಇರುತ್ತಲ್ವ, ಅಂದರೆ 2 ಚೈನಾಗಿ ಡಬಲ್ ಕ್ರೋಶೆ ಹಾಕಿರೋದಲ್ವ, ಆ ಫಸ್ಟ್ ಗ್ಯಾಪಲ್ಲೇ ಅದನ್ನು ಲಾಕ್ ಮಾಡ್ಕೋಬೇಕು ನೀವು ದಾರಾನ, ಹೊಸ ದಾರಾನ ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಳ್ಳಿ. ಅಲ್ಲಿ ಉದ್ದ ಕಡಿಮೆ ಆಗುತ್ತೆ ಅಂದರೆ, ನೀವು ದೂರ ಆಗುತ್ತೆ ಅಂದರೆ. ಈಗ ಆ 2 ಆರ್ಚ್ಗಳ ಮಧ್ಯೆ ಸ್ವಲ್ಪ ಜಾಗ ಇದೆ ನೋಡಿ, ಅಲ್ಲಿ ಚೈನ್ ಏನು ಹಾಕಿಲ್ಲ, ಆದರೂ ಸಣ್ಣ ಜಾಗ ಇದೆ. ಆ ಸಣ್ಣ ಜಾಗದಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 ಆರ್ಚ್ಗಳ ಮಧ್ಯೆ ಒಂದು ಡಬಲ್ ಕ್ರೋಶೆ ಹಾಕಿಬಿಟ್ಟು ಇದನ್ನು ಆಮೇಲೆ ಗಮ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಇರೋವಂಥದ್ದು ಗಂಟನ ಈ ಡಬಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಮಾಡಿಬಿಟ್ಟು ಆ ಡಬಲ್ ಕ್ರೋಶೆಲಿ ಈಗ ಪಫ್ ಮಾಡ್ಕೊಳ್ಳಿ. ನೋಡಿ ಈ ಥರ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ಕ್ರೋಶೆ ಹುಕ್ಕಲ್ಲಿ ದಾರ ತಗೊಂಬನ್ನಿ, ಮತ್ತೆ ತಗೊಳ್ಳಿ, ಮತ್ತೆ ದಾರ ತನ್ನಿ, ಮತ್ತೆ ಕ್ರೋಶೆ ಹುಕ್ಕಲ್ಲಿ ದಾರ ತಗೊಳ್ಳಿ, ಒಂದು ಬೆರಳಲ್ಲಿ ಹಿಟ್ಕೊಳ್ಳಿ ಈ ಥರ, ಇಲ್ಲಾಂದರೆ ಬೀಳುತ್ತೆ. ಮತ್ತು ಹಿಂದಿಂದ ಹೋಗಿ ದಾರ ತಗೊಂಬನ್ನಿ. ಈ ಥರ 5 ಸರಿ ಮಾಡ್ಕೊಳ್ಳಿ ಪಫು. ನಾನು ಮೊದಲೇ ಎಲ್ಲ ತೋರಿಸಿದ್ದೀನಲ್ವ, ಇದು 10ನೇ ಡಿಸೈನು. ತುಂಬ ತೋರಿಸಿದ್ದೀನಿ ನಾನು, ಮೊದಲೇನೂ ಒಂದು 5 ಮಾಡಿದ್ದೀನಿ. ಎಲ್ಲನ ಒಂದು ಮಾಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ, ಸ್ಮಾಲ್ ಬೀಡ್ ಈ ಥರ ಸೇರಿಸ್ಬಿಟ್ಟು ಅದನ್ನು ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಆ 2 ಆರ್ಚ್ಗಳ ಮಧ್ಯೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತೆ 2 ಚೈನ್ ಮಾಡಿಕೊಂಡು ಆ ಡಬಲ್ ಕ್ರೋಶೆಲಿ ಪಫ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರಲ್ಲಿ ಮೊದಲೇನು ಒಂದು 5 ಪಫ್ ಸ್ಟಿಚ್ನ ಸೀರೀಸ್ ಮಾಡಿದ್ದೀನಿ. ಈ ಥರ ಎಷ್ಟು ಬೇಕಾದ್ರೂ ನೀವು ಪಫ್ ಸ್ಟಿಚ್ ಮಾಡ್ಕೋಬೋದು. ಬೇರೆ ಬೇರೆ ರೀತಿ ಡಿಸೈನು ನೀವು ಯಾವ ರೀತಿ ಮಾಡ್ತೀರಂತ ಬೇಕಾದರೆ ಕಮೆಂಟಲ್ಲಿ ಹಾಕಿ, ನೀವು ಹೆಂಗೆ ಮಾಡಿದ್ರ ಅಂತ ತಿಳಿಸಿ ನನಗೆ, ಬೇರೆ ಏನಾದ್ರು ಮಾಡಿದ್ದಿದ್ರೆ. ಇಲ್ಲಾಂದರೆ ಇದನ್ನು ನೋಡ್ಕೊಂಡು ನೀವು ಆರಾಮವಾಗಿ ಮಾಡ್ಕೋಬೋದು. ಇದು ಇದೇ 10 ಡಿಸೈನು. ಮೊದಲೊಂದು 5 ಡಿಸೈನ್ನ ಸೀರೀಸ್ ಮಾಡಿದ್ದೆ, ಆಮೇಲೆ ಬೇರೆ ಹೀಗೆ ಮಾಡಿದ್ದೀನಿ. ಎಷ್ಟು ಸೀರೀಸ್ ಅಲ್ಲದೆ ಮಧ್ಯ ಮಧ್ಯದಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ಗಳು, ಬ್ರೈಡಲ್ ಡಿಸೈನ್ಗಳೆಲ್ಲ ಇದೆ ನನ್ನ ಚಾನಲ್. ಪಫಿಂದು ಇದೆ, ಬೇರೆನೂ ಇದೆ, ನೋಡ್ಕೊಳ್ಳಿ. ಇನ್ನು ಮುಂದೆನೂ ಮಾಡ್ತಾಯಿರ್ತೀನಿ. ಈ ಥರ ಬೀಡ್ಸ್ ಹಾಕಿಬಿಟ್ಟು ಲಾಕ್ ಮಾಡಿ, ಆಮೇಲೆ ನೆಕ್ಸ್ಟ್ 2 ಆರ್ಚ್ಗಳ ಮಧ್ಯೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 2 ಚೈನು, ಆ ಡಬಲ್ ಕ್ರೋಶೆಲಿ ಪಫು ದಾರ ಸುತ್ತಕೊಂಡು, ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಇದರ ಹಿಂದಿಂದ ದಾರ ತೊಗೊಂಬನ್ನಿ, ದಾರ ಸುತ್ತಕೊಳ್ಳಿ, ದಾರ ತನ್ನಿ. 2 3 4 5 ಇದನ್ನು ಆಮೇಲೆ ದಾರ ತಗೊಂಡು ಎಲ್ಲ ಒಂದು ಮಾಡ್ಕೊಳ್ಳಿ ಈ ಥರ. ಆಮೇಲೆ ಬೀಡ್ಸ್ ಸೇರಿಸ್ಕೊಳ್ಳಿ. ಮತ್ತು ಅದನ್ನು ಲಾಕ್ ಮಾಡಿ, ಮತ್ತು ಮುಂದಿನ 2 ಆರ್ಚ್ಗಳ ಮಧ್ಯೆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಪಫ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ನೋಡಿ, ಇದೇ ಥರ ಬರುತ್ತೆ. ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಡಿಸೈನ್ ಆದ್ರೂ, ಈ ಸಿಂಪಲ್ ಸ್ಯಾರಿಗಳಿಗೆ, ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ಇದನ್ನು ಮಾಡ್ಕೋಬೋದು. ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಬೇಕಾದ್ರೆ. ಸಿಂಪಲ್ ಆಗಿರುತ್ತಲ್ವ, ಸಿಂಪಲ್ ಆಗಿರೋದಕ್ಕೆ 2 ರೋ ಈ ಸಿಂಪಲ್ ಡಿಸೈನು, ಕುಚ್ಚು ಬೇಡ ಏನು ಬೇಡ, ಹೀಗೆ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಬೇರೆ ಕಡಿಮೆ ಜರಿ ಇರೋಂಥ ಸ್ಯಾರಿಗಳಿಗೆಲ್ಲ ಇದನ್ನು ಮಾಡ್ಕೋಬೋದು ನೀವು. ಎಲ್ಲ ಸೇರಿಸಿ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಈಗ ಬೀಡ್ ಸೇರಿಸ್ಕೋಬೇಕು. ಬೀಡ್ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ನೆಕ್ಸ್ಟ್ 2 ಆರ್ಚ್ಗಳ ಮಧ್ಯೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟ್ ಆ 2 ಆರ್ಚ್ಗಳ ಮಧ್ಯೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡು ಚೈನು ಪಫು. ಈ ಥರ ಪಫ್ ಮಾಡ್ಕೋಬೋದು. ಅದನ್ನೆಲ್ಲ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಸೀರೆ ಆ ಥರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ಯಾಂಪಲ್ ಆಗಿರೋದ್ರಿಂದ ಇಷ್ಟುದ್ದ ಮಾಡಿ ತೋರಿಸ್ತೀನಿ. ಅದರಲ್ಲಿ ಎಂಡ್ವರೆಗೂ, ಫಸ್ಟ್ ರೋ ಎಂಡ್ವರೆಗೂ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಈಗ ಎಂಡ್ವರೆಗೂ ಬಂದಿದ್ದೀನಿ, ನನ್ನ ಸ್ಯಾಂಪಲ್ ಎಂಡ್ವರೆಗೂ.
ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿ ಸೀರೆ ಮಾಡಿದಾಗ. ಇದಕ್ಕೆ ನಾನು ಇಷ್ಟೇ ಉದ್ದ ಮಾಡಿದ್ದೀನಿ ನಿಮಗೆ ಸ್ಟಿಚ್ ತೋರಿಸೋದಕ್ಕೋಸ್ಕರ. ನೀವು ಸೀರೆಯಲ್ಲಿ ಮಾಡ್ಕೊಳ್ಳಿ. ಕೊನೆಯಲ್ಲಿ ನೋಡಿ, ಈಗ ಪಫ್ ಆದಮೇಲೆ ಬೀಡ್ಸ್ ಹಾಕೋದು ಬೇಡ ಕೊನೆಯದಲ್ಲಿ. ಈಗ ಕೊನೆಯ ಡಬಲ್ ಕ್ರೋಶೆ ಇದೆಯಲ್ವಾ, ಅದರ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ, ಆಮೇಲೆ ದಾರ ಎಲ್ಲ ಕಟ್ ಮಾಡಿ ಹಿಂದೆ ಗಮ್ ಮಾಡ್ಕೊಳ್ಳಿ ನೀಟಾಗಿ, ಚಿಕ್ಕ ಮಾಡ್ಕೊಂಡು ದಾರ ಎಲ್ಲ. ಆಮೇಲೆ ಈ ಕಡೆ ಇಲ್ಲಿನೂ ದಾರ ಎಲ್ಲ ಎಲ್ಲೆಲ್ಲ ಇದ್ದಿದೆ ಅಲ್ಲೆಲ್ಲ ಗಮ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ಥರ ಬರುತ್ತೆ. ಫುಲ್ಲು ಸೀರೆ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾಂಪಲ್ ಆದ್ದರಿಂದ ನಾನು ಸ್ವಲ್ಪನೇ ಮಾಡಿರೋದು ಸ್ನೇಹಿತರೆ, ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಫುಲ್ ಮಾಡಿದ್ರೆ ನೋಡಿ, ನೀವು ನಿಮ್ಮ ಸೀರೆಗೆ ಮೈಸೂರು ಸಿಲ್ಕ್ ಸೀರೆ ಅಥವಾ ಸಿಂಪಲ್ ಸೀರೆಗಳಿದ್ದರೆ ಇದನ್ನು ಆರಾಮವಾಗಿ ಮಾಡ್ಬೋದು. ಬೇಗನೂ ಆಗುತ್ತೆ, ಕುಚ್ಚೇನು ಹಾಕೋದಿಲ್ವಲ್ಲ, ಬರೀ ಆರ್ಚ್ ಮಾಡ್ಕೊಂಡು ಹೋಗೋದು. ಚೆನ್ನಾಗೇ ಕಾಣಿಸುತ್ತೆ. ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು ನೀವು. ಅರ್ಧ ಗಂಟೆ 1 ಗಂಟೆ ಸಾಕು ಒಂದೊಂದು ರೋಯಿಗೆ. ಒಟ್ಟು ಅರ್ಧ ಗಂಟೆ ಹಾಗೆ, ಒಟ್ಟು ಒಂದು ಗಂಟೆ ಸಾಕು. ಮಾಡಿ ನೋಡಿ, ನಿಮಗೆ ಇದು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ಪಫ್ ಸ್ಟಿಚ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.